ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ ಆಗಿರುವಂಥ CRP, BRP, ECO ಜೊತೆಯಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರು, BRC ಕೋಆರ್ಡಿನೇಟರು, MDM AD ಇರ್ಬೋದು, APC ಇರ್ಬೋದು, ಟೆಕ್ನಿಕಲ್ ಪೋಸ್ಟ್. ಈ ಒಂದು ಪೋಸ್ಟ್ಗಾಗಿ ನಾವು ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಅಪ್ಡೇಟ್ ಆಗಿರುವಂಥದ್ದು NAS. ಸೊ NAS ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡ್ತೀವಿ. ಜೊತೆಯಲ್ಲಿ FLS ಅಂದರೆ ಫೌಂಡೇಶನ್ ಲಿಟ್ರಸಿ ಸ್ಟಡಿ ಏನಿದೆ. ಸೊ ಈ ಎರಡು ಸಮೀಕ್ಷೆಗಳು ಇತ್ತೀಚೆಗೆ ನಡೆದಿರುವಂಥ ಸಮೀಕ್ಷೆಗಳಾಗಿವೆ. ಸೊ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಇಲ್ಲೇನಾಗುತ್ತೆ ಅಂದರೆ ಈ ಒಂದು MCQ ಇರ್ಬೋದು, ಒಂದು ಲಿಖಿತ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ವಿಶೇಷವಾಗಿ ನಾವು NAS ಅಂತ ಬಂದಾಗ ಇಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಸರ್ವೆ ಅಂತ ಹೇಳ್ತೀವಿ, ರಾಷ್ಟ್ರೀಯ ಸಾಧನ ಸಮೀಕ್ಷೆ. ಸೊ ಇಲ್ಲಿ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯವು ಒಂದು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಗುರುತಿಸಲಿಕ್ಕೆ ಮತ್ತು ಯಾವ ಒಂದು ಕಲಿಕಾ ಪರದಲ್ಲಿ ಮಗು ಯಾವ ಹಂತದಲ್ಲಿ ಇದ್ದಾನೆ, ಸೊ ಇದನ್ನು ಗುರುತಿಸಲಿಕ್ಕೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಕೈಗೊಂಡಿರುವಂಥ ಸಮೀಕ್ಷೆ ರಾಷ್ಟ್ರೀಯ ಸಾಧನೆ ಸಮೀಕ್ಷೆ ಅಥವಾ ನ್ಯಾಷನಲ್ ಅಸೆಸ್ಮೆಂಟ್ ಸರ್ವೆ ಅಂತ ಹೇಳ್ತೀವಿ. ಸೊ NASನ ಒಂದು ಲಾಂಗ್ ಫಾರ್ಮ್ ಕೂಡ ಕೇಳ್ಬೋದು. ಸೊ ಆದ್ಮೇಲೆ ಈ ಒಂದು ನ್ಯಾಷನಲ್ ಅಸೆಸ್ಮೆಂಟ್ ಸರ್ವೆ ಏನಿದೆ ಅದರ ಉದ್ದೇಶ ಏನಂದರೆ, ಒಂದನೇದಾಗಿ ಇಲ್ಲಿ ಕಲಿಕೆಯ ಅಂತರವನ್ನು ಪತ್ತೆ ಹಚ್ಚಲಿಕ್ಕೆ. ನೋಡಿ, ಈ ವಿಶೇಷವಾಗಿ NAS ಮೇಲೆ ವಿಸ್ತೃತವಾಗಿ ಲಿಖಿತ ರೂಪದ ಪ್ರಶ್ನೆಗಳು ಬರ್ತವೆ ಇಲ್ಲಿ. ಸೊ ಯಾಕೆ ಅಂದರೆ NASನ್ನು ಯಾವ ಉದ್ದೇಶಕ್ಕಾಗಿ ಮಾಡಲಾಯಿತು ಅಂದರೆ, ವಿದ್ಯಾರ್ಥಿಗಳ ಕಲಿಕಾ ಅಂತರವನ್ನು ಅಲ್ಲಿ ಗುರುತಿಸಲಿಕ್ಕೆ, ಕಲಿಕಾ ಅಂತರವನ್ನು ಅಲ್ಲಿ ಕಡಿಮೆ ಮಾಡಲಿಕ್ಕೆ, ಅದನ್ನು ಸರಿದೂಗಿಸಲಿಕ್ಕೆ ಮಾಡಿರುವಂಥ ಒಂದು ಸರ್ವೆ, ಅದನ್ನು ತಿಳಿದುಕೊಳ್ಳಲಿಕ್ಕೆ ಮಾಡಿರುವಂಥ ಒಂದು ಸರ್ವೆ. ಸೊ COVID-19 ಪ್ಯಾಂಡಮಿಕ್ ಸಿಚುವೇಷನ್ ಕ್ರಿಯೇಟ್ ಆದಮೇಲೆ ಕಲಿಕೆಯ ಅಂತರ ಉಂಟಾಗಿರುವುದನ್ನು ನಾವು ಗಮನಿಸ್ತೇವೆ. ಸೊ ಎರಡನೇದೇನೆಂದರೆ, ಇಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ನೀತಿಗಳನ್ನು ರೂಪಿಸಬೇಕಾದಾಗ ಆ ಒಂದು ಬೇಸ್ ಮಾರ್ಕ್ ಬೇಕಾಗುತ್ತೆ, ಒಂದು ಬೇಸ್ ಲೈನ್ ಸರ್ವೆ ಬೇಕಾಗುತ್ತೆ. ಸೊ ಅದು ಈ ಒಂದು NAS ಡಾಟಾವನ್ನು ಒದಗಿಸುತ್ತೆ. ಇನ್ನು ಬೋಧನಾ ಅಭ್ಯಾಸಗಳು, ಬೋಧನೆ ಮಾಡುವಾಗ ಏನೆಲ್ಲ ಅಭ್ಯಾಸಗಳು ಬೇಕಾಗ್ತದೆ, ಸೊ ಯಾವೆಲ್ಲ ಬೋಧನಾ ಪದ್ಧತಿಗಳನ್ನು ಬಳಸಬೇಕು, ಸೊ ಅವುಗಳನ್ನು ಆಯ್ಕೆ ಮಾಡಲಿಕ್ಕೆ ಈ ಒಂದು ಏನಿದೆ NAS ಸರ್ವೆ ಭಾಳಷ್ಟು ಉಪಯೋಗ ಆಗುತ್ತೆ. ಇನ್ನು ಈ ಒಂದು NAS ಸಂಶೋಧನೆಗಳನ್ನು, ಇಲ್ಲಿ NAS ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡಲಿಕ್ಕೆ, ಆಮೇಲೆ ಶಿಕ್ಷಣಕ ವಿತರಣೆಯಲ್ಲಿ ಅಂದರೆ ಅಧಿಕಾರಿ ವರ್ಗಗಳೇನಿದ್ದಾರೆ ಶಿಕ್ಷಕರನ್ನು ಹೊರತುಪಡಿಸಿ, ಸೊ ಆ ಅಧಿಕಾರಿಗಳಿಗೂ ಕೂಡ ಒಂದು ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲಿಕ್ಕೆ, ಶಿಕ್ಷಕರ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲಿಕ್ಕೆ ಒಂದು ಸಾಲಿಡ್ ಆಗಿರುವಂಥ ಡಾಟಾವನ್ನು ಈ ಒಂದು ನ್ಯಾಷನಲ್ ಅಸೆಸ್ಮೆಂಟ್ ಸರ್ವೆ ನಮಗೆ ಇಲ್ಲಿ ಒದಗಿಸ್ತದೆ. ಇದರ ಉದ್ದೇಶ ಕ್ಲಿಯರ್ ಆಯಿತು. ಸೊ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ವಿಶೇಷವಾಗಿ ನಾವು 2021 ಇದೆ, ಮತ್ತೊಂದು ರೀಸೆಂಟಾಗಿ 2023ರಲ್ಲಿ ಕೂಡ ಆಗಿದೆ. ಸೊ ಈ ಒಂದು ವಿಡಿಯೋ ನೋಡುವಾಗ ಇನ್ನೂ ಹೆಚ್ಚಿನ ಒಂದು ರಾಷ್ಟ್ರೀಯ ಅಸೆಸ್ಮೆಂಟ್ ಸರ್ವೆಗಳು ನಡೀತಾ ಇರ್ತವೆ. ಸೊ ಈ NAS ಸರ್ವೆ ಏನಿದೆ, ಈ ಒಂದು ಏನಿದೆ NCERT ಏನಿದೆ, NCERT ಏನಪ್ಪ ಅಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ರೂಲನ್ನು ಈ ಒಂದು NAS ಸರ್ವೆನಲ್ಲಿ ಇಲ್ಲಿ ಪಾತ್ರವಹಿಸುತ್ತೆ. ಸೊ ಕಲಿಕಾ ಫಲಗಳನ್ನು ಗುರುತಿಸುವಂಥದ್ದು, ಯಾವ್ಯಾವ ಏರಿಯಾದಲ್ಲಿ ಅಸೆಸ್ಮೆಂಟ್ ಮಾಡಬೇಕು, ಸೊ ಇದರಲ್ಲಿ NCERT ಕಂಪ್ಲೀಟಾಗಿ ತನ್ನನ್ನು ತಾನು ಇಲ್ಲಿ ತೊಡಗಿಸ್ಕೊಂಡಿದೆ. ಇಲ್ಲಿ ನಾವು ಮಾರ್ಕ್ಸ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಪ್ರೋಗ್ರೆಸ್ ಕಾರ್ಡ್ ಅಂತ ಏನು ಹೇಳ್ತೀವಿ, ಸ್ಕೋರ್ ಕಾರ್ಡ್ಸ್ ಅಂತಲೇ ಹೇಳ್ತೀವಿ. ಸೊ ಬಿಯಾಂಡ್ ದಟ್, ಅದಕ್ಕಿಂತ ಮೀರಿ ಈ ಒಂದು ಸರ್ವೆ ಇಲ್ಲಿ ಆಗ್ತದೆ. ಸೊ ಪ್ರತಿಯೊಂದು ವಿದ್ಯಾರ್ಥಿಯು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಕಲಿಕಾ ಫಲದಲ್ಲಿ ಮಗುವಿನ ಪರ್ಫಾರ್ಮೆನ್ಸ್ ಕಡಿಮೆ ಇದೆ, ಯಾವ ಕಲಿಕಾ ಫಲದಲ್ಲಿ ಮಗುವಿನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸೊ ಕಂಪ್ಲೀಟ್ ಆಗಿರುವಂಥ ಡಾಟಾವನ್ನು ಈ ಸರ್ವೆ ಹೇಳುತ್ತೆ. ನೋಡಿ, ವಿಶೇಷವಾಗಿ 2021 ಬಂದಾಗ ಇಲ್ಲಿ 3ನೇ ತರಗತಿ, 5ನೇ ತರಗತಿ, 8ನೇ ತರಗತಿ ಮತ್ತು 10ನೇ ತರಗತಿ ನಿಮಗೆ ಪ್ರಶ್ನೆ ಬರುತ್ತೆ. 2021 ಸರ್ವೆ ಏನಿದೆ ಇದು ಯಾವೆಲ್ಲ ಒಂದು ತರಗತಿ ಮಕ್ಕಳಿಗೆ ಮಾಡಿದ್ದಾರೆ ಅಂದರೆ 3rd ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್. ಈಗ ನಿಮಗೊಂದು ಕ್ಲೇವ್ ಕೊಡ್ತೀನಿ. 2023ಯಲ್ಲಿ ಕೂಡ ಒಂದು NAS ಸರ್ವೆ ಆಯಿತು. ನಾನು ಒಂದು ಕ್ಲೇವ್ ಕೊಡ್ತೀನಿ, ಏನಂದರೆ 9ನೇ ತರಗತಿ ಮಕ್ಕಳಿಗೆ NAS ಸರ್ವೆ ರಾಷ್ಟ್ರೀಯ ಸಾಧನೆ ಸಮೀಕ್ಷೆಯಲ್ಲಿ ಒಳಪಡಿಸಿದ್ದಾರೆ. 9ನೇ ತರಗತಿಯನ್ನು ಹೊರತುಪಡಿಸಿ ಇನ್ನು ಯಾವ ತರಗತಿ ಮಕ್ಕಳಿಗೆ ಈ ಒಂದು NAS ಸಮೀಕ್ಷೆ ಒಳಪಡಿಸಿದ್ದಾರೆ, ಇದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸರಿ. ಸೊ ಇನ್ನೊಂದು ಪ್ರಶ್ನೆ ಬರುತ್ತೆ, NAS ಸರ್ವೆ ಏನಿದೆ, ನ್ಯಾಷನಲ್ ಅಸೆಸ್ಮೆಂಟ್ ಸರ್ವೆ, ಸೊ ಇದಕ್ಕೆ ಒಳಗಾಗುವ ಶಾಲೆಗಳು ಯಾವುದು ಅಂದರೆ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ ಹಾಗೂ ಕೇಂದ್ರ ಸರ್ಕಾರಿ ಶಾಲೆಗಳು ಈ ಒಂದು NAS ಸರ್ವೆ ಸಮೀಕ್ಷೆ ಒಳಗಾಗುವಂಥ ಶಾಲೆಗಳು. ಸೊ ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಂಡಿಯಾ ಅಂತ ಬಂದಾಗ ಕೆಳಗಡೆ 2ನೇ ಹಂತ ಸ್ಟೇಟ್ ಆಗುತ್ತೆ, 3ನೇ ಹಂತ ಡಿಸ್ಟಿಕ್ ಆಗುತ್ತೆ, 4ನೇ ಹಂತದಲ್ಲಿ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಗೌರ್ಮೆಂಟ್ ಏಡೆಡ್ಡು, ಅನ್ಏಡೆಡ್ಡು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಸು ಬರುತ್ತೆ. ಸೊ ಆದಮೇಲೆ NAS ಮೇಲೆ ವಿಸ್ತೃತವಾಗಿರುವಂಥ ಆನ್ಸರ್ಸ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ಆಗಿರುವಂಥ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಈ ಹಂತಗಳು ನಿಮಗೆ ಉಪಯೋಗ ಆಗುತ್ತೆ. ಸೊ ಇಲ್ಲಿ ವಿಶೇಷವಾಗಿ ಈಗಾಗಲೇ ನಾವು ಹೇಳಿರುವ ಹಾಗೆ ಈ ಒಂದು ಸರ್ವೆಯ ಉದ್ದೇಶವನ್ನು ನೋಡಿದ್ದೇವೆ. ಈ ಒಂದು ಸರ್ವೆಯನ್ನು ಯಾವ ವಿಭಾಗದಲ್ಲಿ ಮಾಡಲಾಗುತ್ತೆ.
ಸೊ ಮೊಟ್ಟ ಮೊದಲದಾಗಿ ಈ ಒಂದು ಸರ್ವೆ ಓವರಾಲ್ ನ್ಯಾಷನಲ್ ರಾಷ್ಟ್ರ ಮಟ್ಟದಲ್ಲಿ ಆಗುವಂಥ ಒಂದು ಸಮೀಕ್ಷೆ NAS ಸಮೀಕ್ಷೆ ಆಗುತ್ತೆ. ಇದನ್ನು ಬೈ ಜೆಂಡರ್ ವೈಸ್ ಲಿಂಗವಾರು ಸಮೀಕ್ಷೆಯನ್ನು ಮಾಡಲಾಗುತ್ತೆ. ಆಮೇಲೆ ರೂರಲ್ ಮತ್ತು ಅರ್ಬನ್ ಗ್ರಾಮೀಣ ಶಾಲೆಗಳು ಮತ್ತು ಅರ್ಬನ್ ಶಾಲೆಗಳು ಸೊ ಈಗ ಒಂದು ಆಧಾರದ ಮೇಲೆ ಮಾಡಲಾಗುತ್ತೆ. ಸೋಷಿಯಲ್ ಗ್ರೂಪ್ SC ST ಕ್ಯಾಟಗರಿ 1 ಇರ್ಬೋದು ಮತ್ತು OBC ಮೈನಾರಿಟಿ ಸೊ ಈ ರೀತಿ ನಾವು ಏನು ಮಾಡ್ತೀವಿ ಅಂದರೆ ವಿವಿಧ ಸೋಷಿಯಲ್ ಗ್ರೂಪ್ ಆಧಾರದ ಮೇಲೆ ಅಸೆಸ್ಮೆಂಟ್ ಆಗುತ್ತೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ವೆದರ್ ಇಟ್ ಇಸ್ ಎ ಗೌರ್ಮೆಂಟ್ ಸ್ಕೂಲ್, ಏಡೆಡ್ ಸ್ಕೂಲ್, ಅನ್ಎಡೆಡ್ ಸ್ಕೂಲ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲು ಯಾವ ಶಾಲೆ ಇದೆ ಅದರ ಪರ್ಫಾರ್ಮೆನ್ಸ್ ಪ್ರತಿಯೊಂದು ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಲರ್ನಿಂಗ್ ಔಟ್ಕಮ್ ಸಂಬಂಧಿಸಿದಂತೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ. ಸೊ ಒಟ್ಟಾರೆಯಾಗಿ 4 ವಿಭಾಗದಲ್ಲಿ ಸರ್ವೆ ಆಗುತ್ತೆ. ಜೆಂಡರ್ ವೈಸ್, ರೂರಲ್, ಅರ್ಬನ್, ಸೋಷಿಯಲ್ ಗ್ರೂಪ್, ಸ್ಕೂಲ್ ಮ್ಯಾನೇಜ್ಮೆಂಟ್. ಸೊ ಇದನ್ನು ನ್ಯಾಷನಲ್ ಲೆವೆಲು, ಸ್ಟೇಟ್ ಲೆವೆಲು, ಡಿಸ್ಟ್ರಿಕ್ಟ್ ಲೆವೆಲ್. ಸೊ NAS ಸಮೀಕ್ಷೆಯ ಒಂದು ಸರ್ವೆ ರಿಪೋರ್ಟ್ ನಮಗೆ ರಾಷ್ಟ್ರ ಮಟ್ಟದ ಸರ್ವೆ ಸಿಗುತ್ತೆ ಮತ್ತು ಸ್ಟೇಟ್ ಮಟ್ಟದ ಸಿಗುತ್ತೆ, ಇನ್ನು ಡಿಸ್ಟ್ರಿಕ್ಟ್ ಲೆವೆಲ್ದು ಸರ್ವೆ ರಿಪೋರ್ಟ್ ನಮಗೆ ಸಿಗುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಈ ಒಂದು NAS ಸರ್ವೆಯಲ್ಲಿ ಬಳಸಿಕೊಂಡಿರುವಂಥ ಡಾಟಾ ನಮ್ಮ UDES+ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಎಜುಕೇಷನ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥ UDES+ನಲ್ಲಿರುವಂಥ ಮಾಹಿತಿಯನ್ನು ನೇರವಾಗಿ ಇಲ್ಲಿ ಬಳಸ್ಕೊಂಡಿದ್ದು. ವಿಶೇಷವಾಗಿ 2021 ಅಂತ ಬಂದಾಗ ನೋಡಿ 2023ನಲ್ಲಿ ಮ್ಯಾಥಮೆಟಿಕ್ಸ್ ಇತ್ತು ಮತ್ತು ಕನ್ನಡ ಇತ್ತು. ಇದು ಭಾಳ ಕ್ಲಿಯರ್. 9th ಸ್ಟ್ಯಾಂಡರ್ಡ್ಗಿತ್ತು, ಮ್ಯಾಥಮೆಟಿಕ್ಸ್ ಮತ್ತು ಕನ್ನಡ ಇತ್ತು ಲ್ಯಾಂಗ್ವೇಜು. ಇಲ್ಲಿ ಭಾಳ ಕ್ಲಿಯರ್ ಇದೆ. ಇನ್ನು 2021ನಲ್ಲಿ ಇದು ಕೂಡ ಕೇಳ್ತಾರೆ. ಇಲ್ಲಿ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್, EVS 3ನೇ ತರಗತಿಗೆ 3 ವಿಷಯ ಲ್ಯಾಂಗ್ವೇಜಸ್ಸು, ಮ್ಯಾಥಮೆಟಿಕ್ಸು, EVS. 5ನೇ ತರಗತಿಗೆ ಲ್ಯಾಂಗ್ವೇಜು, ಮ್ಯಾಥಮೆಟಿಕ್ಸು, EVS ಸೇಮು. ಇನ್ನು 8ನೇ ತರಗತಿಗೆ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸು, ಸೈನ್ಸು ಮತ್ತು ಸೋಷಲ್ ಸೈನ್ಸು. 10ನೇ ತರಗತಿಗೆ ಲ್ಯಾಂಗ್ವೇಜು, ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಲ್ ಸೈನ್ಸು ಮತ್ತು ಇಂಗ್ಲೀಷು. ನೋಡಿ ಯಾವ ತರಗತಿಗೆ ಯಾವೆಲ್ಲ ವಿಷಯಗಳ ಮೇಲೆ ಸರ್ವೆ ಆಗಿದೆ, ಸಮೀಕ್ಷೆ ಆಗಿದೆ. ಸೊ ಇದು ಕೂಡ ಕೇಳ್ತಾರೆ ಇಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಷ್ಟು ಏನಾಗುತ್ತೆ ಅಂದರೆ ಒಂದು NAS ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್. ಈಗ ನಾವು ಏನು ಮಾಡೋಣ, ಒಂದು FLS ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಾವು ನೋಡ್ತಾ ಹೋಗೋಣ. FLS ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ನು. ಸೊ ಇಲ್ಲಿ NASಗೆ ಸಂಬಂಧಿಸಿದಂತೆ ಇನ್ನೊಂದಿಷ್ಟು ನಾವು ನೋಡ್ತಾ ಹೋಗಬೇಕಾದ್ರೆ ಒಂದಿಷ್ಟು ಡಾಟಾಗಳು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಇದು ಭಾಳ ಇಂಪಾರ್ಟೆಂಟು. ಒಂದಿಷ್ಟು ಈ ವಿಡಿಯೋ ಒಂದಿಷ್ಟು ಲೆಂದಿ ಆಗಿರ್ತದೆ ಖಂಡಿತವಾಗಿಯೂ ಕೂಡ, ಆದರೆ ನಿಮಗೆ ಇದು ಉಪಯೋಗವಾಗುವಂಥದ್ದು ಇದೆ. ನೋಡಿ NAS 2000 ಏನಿದೆ 3ನೇ ತರಗತಿ, 5ನೇ ತರಗತಿ ಮತ್ತು 8 ಮತ್ತು 10ನೇ ತರಗತಿಗೆ ಮಾಡಿರುವಂಥದ್ದು. ಸೊ ಇಲ್ಲಿನ್ನು ನೋಡಿ, ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ರಿಪೋರ್ಟ್ಸು ಬರುತ್ತೆ. ಡಿಸ್ಟ್ರಿಕ್ಟ್ ವೈಸ್ ರಿಪೋರ್ಟ್ಸು ಬರುವಂಥದ್ದಿದೆ. ಈಗ FLS. ಸೊ FLS ಅಂತ ಬಂದಾಗ ವಿಶೇಷವಾಗಿ FLS ಅಂದ್ರೇನು? ಸೊ FLS ಅಂದರೆ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿಯನ್ನು, ಒಂದು ಲರ್ನಿಂಗ್ ಸ್ಟಡಿಯನ್ನು ಒಂದು ಫೌಂಡೇಶನ್ ಲಿಟ್ರೇಚರ್ ಆ್ಯಂಡ್ ನ್ಯೂಮರಿಸಿ ಅಂತ ಏನಿತ್ತು ಅದರ ಒಂದು ಬೇಸ್ಲೈನನ್ನು ಗುರುತಿಸಲಿಕ್ಕೆ ಮಾಡಿರುವಂಥ ಸ್ಟಡಿ. ಒಂದು ಮೂಲಭೂತವಾಗಿರುವಂಥ ಕಲಿಕೆ ಎಲ್ಲಿದೆ, ಫೌಂಡೇಶನ್ ಲರ್ನಿಂಗ್ ಸ್ಟಡಿಯನ್ನು ಮಾಡುವಂಥದ್ದು. ಈ FLSನ್ನು ಮಾಡಲಿಕ್ಕೆ ಒಂದು ಉದ್ದೇಶವನ್ನು ನೋಡ್ತಾ ಹೋದಾಗ ನಮ್ಮ ಒಂದು NEPಯಲ್ಲಿ, ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಒಂದು ಎಜುಕೇಷನ್ನಲ್ಲಿ ಫಂಡಮೆಂಟಲ್ ಅಚೀವ್ಮೆಂಟಿಗೆ ಭಾಳಷ್ಟು ಅವಕಾಶವನ್ನು ಕೊಡಲಾಗಿದೆ. ವಿಶೇಷವಾಗಿ ಒಂದು ಮಗು 3ನೇ ತರಗತಿ ಬರುವವರೆಗೆ ಒಂದು ಫೌಂಡೇಶನ್ ಲಿಟ್ರಸಿ ಮತ್ತು ನ್ಯೂಮರಸಿ ಅಂದರೆ ಸ್ಪಷ್ಟವಾಗಿ ಓದುವಂಥದ್ದು, ಬರೆಯುವಂಥದ್ದು ಮತ್ತು ಸರಳ ಗಣಿತದ ಒಂದು ಫಂಕ್ಷನ್ಸ್ ಆಗಿರುವಂಥ ಕೂಡಿಸುವ, ಕಳೆಯುವ, ಗುಣಾಕಾರ ಮತ್ತು ಭಾಗಾಕಾರ ವಿಷಯಗಳನ್ನು ಕಲಿದೇ ಇದ್ದರೆ ಆ ಮಗು ಮುಂದಿನ ಹಂತದ ತರಗತಿಗಳು 4th 5th ಮುಂದಿನ ಹಂತದ ತರಗತಿಗಳಿಗೆ ಹೋಗಲಿಕ್ಕೆ ಅನರ್ಹರಾಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ NEPಯಲ್ಲಿ ಹೇಳಲಾಗಿದೆ. ಸೊ ಒಂದು ಮಗು 3ನೇ ತರಗತಿ ರೀಚ್ ಆಗುವವರೆಗೆ ಸ್ಪಷ್ಟವಾಗಿ ಓದಲಿಕ್ಕೆ ಬರಬೇಕು, ಬರಲಿಕ್ಕೆ ಬರಬೇಕು, ಸರಳ ಗಣಿತದ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತ ಇದೆ. ಸೊ ಈ ಒಂದು NEPಯ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಿಪುಣ್ ಭಾರತ್ ಕಾರ್ಯಕ್ರಮ ಲಾಂಚ್ ಮಾಡಲಾಯಿತು. ನಿಪುಣ್ ಭಾರತದ ವಿಸ್ತೃತ ರೂಪ ಕೇಳ್ತಾರೆ. ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಅಂತ ಇದರ ಲಾಂಗ್ ಫಾರ್ಮ್ ಇದೆ. ಇದು ಕೇಳ್ತಾರೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು NEP ಪ್ರಕಾರ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂದರೆ ಈ ಒಂದು ನಿಪುಣ್ ಭಾರತ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ NEPಯ ಧ್ಯೇಯ ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಿಪುಣ್ ಭಾರತ ಬಂತು. ಸೊ ನಿಪುಣ್ ಭಾರತದ ಒಂದು ಏನಿದೆ, ನಿಪುಣ್ ಭಾರತವನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಒಂದು ಬೇಸ್ಲೈನ್ ಆಗಿರುವಂಥ ಒಂದು ಬೇಸ್ ಡಾಟಾ ಬೇಕಾಗಿತ್ತು. ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಒಂದು ಫೌಂಡೇಶನ್ ಲರ್ನಿಂಗ್ನಲ್ಲಿ ಯಾವ ಹಂತದಲ್ಲಿದ್ದಾರೆ ಅದನ್ನು ತಿಳಿದುಕೊಂಡು ನಾವು ಯೋಜನೆಗಳನ್ನು ರೂಪಿಸಬೇಕಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಲಾಂಚ್ ಆಗಿರುವಂಥದ್ದು ಯಾವುದು ಅಂದರೆ FLS.
ಸೊ ಈ ಒಂದು FLS ಏನಾಗುತ್ತೆ, ಫೌಂಡೇಶನ್ ಲರ್ನಿಂಗ್ ಸ್ಟಡಿ. ಸೊ ನಿಪುಣ್ ಭಾರತವನ್ನು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಬರ್ತವೆ. ಸೊ ಅದರಲ್ಲಿ ವಿಶೇಷವಾಗಿ ವಿದ್ಯಾಪ್ರವೇಶ ಅಂತ ಒಂದು ಬರುತ್ತೆ. ಸೊ ವಿದ್ಯಾಪ್ರವೇಶ ಇದು ಎಕ್ಸಾಮ್ದಲ್ಲಿ ಬರುತ್ತೆ. ವಿದ್ಯಾಪ್ರವೇಶ ಎಂಬ ಒಂದು ಕಾರ್ಯಕ್ರಮ ಏನಿದೆ, ಇದು 12 ವಾರಕ್ಕಾಗಿ ಅಥವಾ 3 ತಿಂಗಳಿಗಾಗಿ 3 ಮಂತ್ಸ್ಗಾಗಿ ಫ್ರೇಮ್ ಮತ್ತು ಡಿಸೈನ್ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಇದಾಗಿರ್ತದೆ. ಸೊ ಇದು ಗ್ರೇಡ್ 1ನಿಂದ ಎಂಟರ್ ಆಗಿರುವಂಥ ಮಕ್ಕಳಿಗೆ ಮಾಡುವಂಥದ್ದು ವಿದ್ಯಾಪ್ರವೇಶ. ಮೊದಲ ಒಂದು 3 ತಿಂಗಳು ಈ ವಿದ್ಯಾಪ್ರವೇಶದ ಅಡಿಯಲ್ಲಿ ಮಕ್ಕಳಿಗೆ ಒಂದು ಫೌಂಡೇಶನ್ ಲರ್ನಿಂಗನ್ನು ಇಲ್ಲಿ ಹೇಳಿಕೊಳ್ಳಲಾಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ನಿಷ್ಠಾ FLN ಫಾರ್ ಟೀಚರ್ಸ್ ಸ್ಕೂಲ್ ಹೆಡ್ಸ್. ಸೊ ಇಲ್ಲಿ ಫೌಂಡೇಶನ್ ಲರ್ನಿಂಗ್ ಮತ್ತು ನ್ಯೂಮರಸಿಯನ್ನು ಸಾಧಿಸಲಿಕ್ಕೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಾಗೂ ಮುಖ್ಯ ಗುರುಗಳಿಗೆ ನಿಷ್ಠಾ ಅಡಿಯಲ್ಲಿ FLN ಬೇಸಿಸ್ ಆಗಿರುವಂಥ ಆನ್ಲೈನ್ ಕೋರ್ಸಸನ್ನು ಲಾಂಚ್ ಮಾಡಲಾಯಿತು. ಸೊ ಆನ್ಲೈನ್ ಕೋರ್ಸಸ್ ಮುಖಾಂತರ ಶಿಕ್ಷಕರಿಗೆ FLN ರಿಲೇಟೆಡ್ ಆಗಿರುವಂತಹ ಆನ್ಲೈನ್ ಕೋರ್ಸಸನ್ನು ಮಾಡಿ ಪರೀಕ್ಷೆಯನ್ನು ಬರೆದು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಯಿತು. ಈ ಮುಖಾಂತರ ನಮ್ಮ ಒಂದು ರಾಷ್ಟ್ರದ 25 ಲಕ್ಷ 25 ಲ್ಯಾಕ್ಸ್ ಟೀಚರ್ಸ್ ಈ FLN ಕೋರ್ಸಸನ್ನು ಕಂಪ್ಲೀಟ್ ಮಾಡಿ ತಮ್ಮ ಒಂದು ನಾಲೆಜನ್ನು ಎನ್ರಿಚನ್ನು ಮಾಡಿಕೊಂಡಿದ್ರು. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ECCE ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್. ವಿಶೇಷವಾಗಿ ಅಂಗನವಾಡಿ ಅಂತ ನಾವೇನು ಹೇಳ್ತೀವಿ, ಬಾಲವಾಡಿ ಅಥವಾ ಅಂಗನವಾಡಿ. ಸೊ ಈ ಅಂಗನವಾಡಿಯಲ್ಲಿರುವಂಥ ಟೀಚರ್ಸ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಆ ಮಾಸ್ಟರ್ ಟ್ರೈನರ್ಗೆ ಒಂದು ನಿಷ್ಠಾದಲ್ಲಿ ECCE ಕೋರ್ಸಸನ್ನು ಲಾಂಚ್ ಮಾಡಲಾಯಿತು. ಆ ಕೋರ್ಸಸ್ ಮುಖಾಂತರ ಮಾಸ್ಟರ್ ಟ್ರೈನರನ್ನು ಟ್ರೈನ್ ಮಾಡಲಾಯಿತು. ಅವರು ಮುಂದೆ ಆ ಒಂದು ಅಂಗನವಾಡಿ ಟೀಚರ್ಸ್ಗೆ ಟ್ರೈನಿಂಗ್ ಮಾಡುವ ನಿಟ್ಟಿನಲ್ಲಿ ಪ್ರವರ್ತರಾದರು. ಸೊ ECCE ಲಾಂಗ್ ಫಾರ್ಮ್ ಕೇಳ್ತಾರೆ, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಸ್ಪೆಷಲಿ ಫಾರ್ 3 to 6 ಇಯರ್ಸ್. 3 ವರ್ಷದಿಂದ 6 ವರ್ಷದ ಮಕ್ಕಳು ECCE ಅಡಿಯಲ್ಲಿ ಬರ್ತಾರೆ. ಇನ್ನು ಇಲ್ಲಿ 100 ಡೇಸ್ ರೀಡಿಂಗ್ ಕ್ಯಾಂಪೇನ್, ಈ ಒಂದು ನಿಪುಣ್ ಭಾರತ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋ ನಿಟ್ಟಿನಲ್ಲಿ 100 ಡೇಸ್ ರೀಡಿಂಗ್ ಕ್ಯಾಂಪೇನನ್ನು ಒಂದು ಲಾಂಚ್ ಮಾಡಲಾಯಿತು. ಅದಾದಮೇಲೆ ಏನಂದರೆ ಸಾಕಷ್ಟು ಇಲ್ಲಿ ATF ಅನ್ನು ಅಕಾಡೆಮಿಕ್ ಟಾಸ್ಕ್ ಫೋರ್ಸು, ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಲಾಯಿತು. ಆಮೇಲೆ ನ್ಯಾಷನಲ್ ಕಾನ್ಫರೆನ್ಸ್ಗಳನ್ನು ಇಲ್ಲಿ ಮಾಡಲಾಯಿತು. ಸೊ ಇಷ್ಟೊಂದು ಏನಿದೆ ಅಂದರೆ ಇದೆ. ಸೊ ಈ ಒಂದು ನಿಪುಣ್ ಭಾರತಕ್ಕೆ ಸಪೋರ್ಟಿವ್ ಆಗಿ ಇಷ್ಟೊಂದು ಕಾರ್ಯಕ್ರಮ ಬಂತು. ಇನ್ನು ಈ ಒಂದು NEP-ಯಲ್ಲಿ ಮೂಲಭೂತ ಶಿಕ್ಷಣಕ್ಕೆ ಫೌಂಡೇಶನ್ ಲರ್ನಿಂಗಿಗೆ ಯಾಕೆ ಇಷ್ಟು ಒತ್ತು ಕೊಡಲಾಯಿತು ಅಂದರೆ ಅದನ್ನು ಹಿಂದೆ ನೋಡ್ತಾ ಹೋದಾಗ SDG ಅಂತ ಹೇಳ್ತೀವಿ. SDG ಲಾಂಗ್ ಫಾರ್ಮ್ ಕೇಳ್ತಾನೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ. ಸೊ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲನ್ನು ಸೆಟ್ ಮಾಡಿದ್ದಾರೆ. ಎಷ್ಟು SDG ಇದೆ ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲನ್ನು ಇಲ್ಲಿ ಮಾಡಿ ಆ ಒಂದು ಗೋಲ್ನಲ್ಲಿ 4ನೇ ಗೋಲ್ ಏನಿದೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಅಂತ ಬರುತ್ತೆ. ಸೊ ಈ ಒಂದು ಕ್ವಾಲಿಟಿ ಎಜುಕೇಷನ್ಸನ್ನು ಕೊಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ಕೂಡ ಒಪ್ಪಂದಕ್ಕೆ ಸಹಿ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಏನಂದರೆ ಒಂದು NEP ಬಂತು, NEP ಅಡಿಯಲ್ಲಿ ನಿಪುಣ್ ಭಾರತ್ ಬಂತು. ನಿಪುಣ್ ಭಾರತಕ್ಕೆ ಸಪ್ರೇಟಿವ್ ಆಗಿ 5 ರಿಂದ 6 ಕಾರ್ಯಕ್ರಮಗಳು ಲಾಂಚ್ ಆಯಿತು. ಅದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಸೊ ನೋಡಿ, ಇದರಲ್ಲಿ ಸಾಕಷ್ಟು MCQ ಕ್ವಶನ್ಸ್ ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗೆ ಯೂಸ್ ಆಗುವಂಥದ್ದು ಇದೆ. ಸೊ ಈ FLS ಏನಿದೆ ಫೌಂಡೇಶನ್ ಲರ್ನಿಂಗ್ ಸ್ಟಡಿನೂ, ಈ ಫೌಂಡೇಶನ್ ಲರ್ನಿಂಗ್ ಸ್ಟಡಿಯಲ್ಲಿ ಒಟ್ಟಾರೆಯಾಗಿ ಏನಂದರೆ 10,000 ಶಾಲೆಯಿಂದ 86,000 ವಿದ್ಯಾರ್ಥಿಗಳು ಈ ಒಂದು ಅಸೆಸ್ಮೆಂಟ್ ಒಳಗಡೆ ಆಗುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಂದರೆ ಟೋಟಲ್ 20 ಲ್ಯಾಂಗ್ವೇಜಸ್ ಈ ಒಂದು ಅಸೆಸ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಎಕ್ಸಾಮ್ನಲ್ಲಿ ಕೇಳ್ಬೋದು FLSನಲ್ಲಿ ಎಷ್ಟು ಲ್ಯಾಂಗ್ವೇಜಸನ್ನು ಕನ್ಸಿಡರ್ ಮಾಡಲಾಗಿದೆ ಅಂದರೆ 20 ಲ್ಯಾಂಗ್ವೇಜಸನ್ನು ಕನ್ಸಿಡರ್ ಮಾಡಲಾಗಿದೆ ಅಂತ ನಾವು ಹೇಳ್ತೀವಿ. ಸೊ ವಿಶೇಷವಾಗಿ ಲಿಟ್ರಸಿ ಅಂತ ಬಂದಾಗ ಇಲ್ಲಿ ಓರಲ್ ಲ್ಯಾಂಗ್ವೇಜು, ಕಾಂಪರೆನ್ಷನ್ನು, ಫೋನೋಲಾಜಿಕಲ್ ಅವೇರ್ನೆಸ್, ಡಿಕೋಡಿಂಗ್, ರೀಡಿಂಗ್, ಕಾಂಪರೆನ್ಷನ್, ಓರಲ್ ರೀಡಿಂಗ್, ಫ್ಲೂಯೆನ್ಸಿ ವಿತ್ ಕಾಂಪರೆನ್ಷನ್ ಇದನ್ನು ಅಸೆಸ್ ಮಾಡಲಾಗುತ್ತೆ. ನ್ಯೂಮರಸಿ ಅಂತ ಬಂದಾಗ ನಂಬರನ್ನು ಐಡೆಂಟಿಫೈ ಮಾಡುವಂಥದ್ದು, ನಂಬರ್ಸನ್ನು ಕಂಪ್ಯಾರಿಸನ್ ಮಾಡೋದು, ನಂಬರ್ಸ್ ಆಪರೇಷನ್ಸನ್ನು ಮಾಡುವಂಥದ್ದು ಅಂದರೆ ಮಲ್ಟಿಪ್ಲಿಕೇಷನು, ಆ್ಯಡಿಷನ್ನು, ಸಬ್ಸ್ಟ್ರಾಕ್ಷನು, ಡಿವಿಷನ್ ನೋಡುವಂಥದ್ದು, ಫ್ಯಾಕ್ಟ್ಸು, ಮೆಜರ್ಮೆಂಟ್ ಮಾಡೋದು, ಫ್ರ್ಯಾಕ್ಷನ್ಸು, ಪ್ಯಾಟರ್ನ್ಸು, ಡಾಟಾ ಹ್ಯಾಂಡಲ್. ಸೊ ಈ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಕ್ವಶನರೀಸ್ ಇತ್ತು. ಸೊ ಇದರ ಮೇಲೆ ಏನಪ್ಪ ಅಂದರೆ ಒಂದಿಷ್ಟು ರಿಸಲ್ಟ್ ಕೂಡ ಬಂತು. ಇದರಲ್ಲಿ ಒಂದು ಲಾಂಗ್ ಫಾರ್ಮ್ ಬರುತ್ತೆ, ORF ಲಾಂಗ್ ಫಾರ್ಮ್ ಅಂತ ಹೇಳ್ತಾರೆ. ORF ಅಂದರೆ ಓರಲ್ ರೀಡಿಂಗ್ ಫ್ಲೂಯೆನ್ಸಿ, ಎರಡನೇದು RC ರೀಡಿಂಗ್ ಕಾಂಪರೆನ್ಷನ್ ಅಂತ. ಸೊ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಏನಿದೆ ಅಂದರೆ ಇದೆ. ಸೊ ಆದಮೇಲೆ ಇಲ್ಲಿ ನಾವು 2 ವಿಷಯಗಳನ್ನು ನೋಡ್ತಾ ಹೋದ್ದೀವಿ, ಒಂದು NAS ರಿಲೇಟೆಡ್ ಆಗಿ, ಮತ್ತೊಂದು FLN. ಸೊ ಈ ಒಂದು ಪರೀಕ್ಷಾ ದೃಷ್ಟಿಯಲ್ಲಿ ಎಷ್ಟು ಬೇಕು ಅಷ್ಟು.
ಸೊ ಆದಮೇಲೆ ಈಗ NAS ಅಂತ ಬಂದಾಗ ಇಲ್ಲಿ ಪ್ರತಿಯೊಂದು ತರಗತಿಗೂ ಕೂಡ ಅತ್ಯಂತ ಒಂದಿಷ್ಟು ಲರ್ನಿಂಗ್ ಔಟ್ಕಮ್ಸನ್ನು ಲಿಸ್ಟ್ ಮಾಡಿಕೊಟ್ಟಿತ್ತು. ಅದು ಪುವರ್ ಪರ್ಫಾರ್ಮೆನ್ಸ್ ಲರ್ನಿಂಗ್ ಔಟ್ಕಮ್ಸ್, ಎಲ್ಲ ಲರ್ನಿಂಗ್ ಔಟ್ಕಮ್ಸ್ ಕೊಟ್ಟಿಲ್ಲ, ಪುವರ್ ಆಗಿರುವಂಥ ಒಂದು ಲರ್ನಿಂಗ್ ಔಟ್ಕಮ್ಸನ್ನು ಕೊಟ್ಟಿತ್ತು. ಸೊ ಆದಮೇಲೆ ಇಷ್ಟೊಂದು ಈ ವಿಡಿಯೋದಲ್ಲಿ ನಾವು NAS ಮತ್ತು FLS ಬಗ್ಗೆ ಸರ್ವೆ ಬಗ್ಗೆ ಒಂದಿಷ್ಟು ಡಿಸ್ಕಷನನ್ನು ಮಾಡಿದ್ದೇವೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಹೊಸ ಟಾಪಿಕನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೇವೆ. ಟಾಲ್ಪ್ ಇರ್ಬೋದು, DRG, ಇನ್ಸ್ಪೈರ್ ಅವಾರ್ಡ್, CALC ಇರ್ಬೋದು. ಸೊ ವಿಶೇಷವಾಗಿರುವಂಥ ಒಂದಿಷ್ಟು ಟಾಪಿಕನ್ನು ಆ್ಯಸ್ ಪರ್ ಯುವರ್ ಸಿಲೆಬಸ್ ಹಾಗೂ ಹಿಂದಿನ ಒಂದು ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿಕೊಂಡು ಮತ್ತೆ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.